ಆ ಕೂಸಿನ ಮಗುವಿನ ಆ ಮುದ್ದು ಕಂದ ಇದೆಯಲ್ಲ, ಪುಟ್ಟ ದೇವತೆಯ ಪಾದಗಳ ಕಂದ ಇದೆಯಲ್ಲ, ಅದರ ಜೊತೆಗಿರುವ ದೇವತಾ ಸ್ವರೂಪಿ ಗುಣವೇ ಅಂಥದ್ದು. ನಾನು ನನ್ನ ಮಗಳು ಭಾರತಕ್ಕೆ ಬಂದಾಗ, ನಾನು ಮಲಗುವಾಗ, ನಾನು ನಿದ್ದೆ ಮಾಡುವಾಗ ನನ್ನ ಮಗಳ ಪಾದ ಹಿಡ್ಕೊಂಡು ಮಲ್ಕೋತೀನಿ ಎಷ್ಟೋ ಸಲ. ಆ ಪಾದನೇ ನೋಡ್ತಾ ಇರ್ತೀನಿ ನಾನು. ಸುಕೋಮಲವಾದ ಪಾದ, ಅವಳ ಬೆರಳು, ಅದನ್ನು ಹಿಡ್ಕೊಂಡು ಕೈಯಲ್ಲಿ ಮಲ್ಕೋತೀನಿ ನಾನು. ಸ್ವರ್ಗ ಅದು. ಬದುಕು ಇಷ್ಟು ಸಾಕು ಅಂತ ಅನ್ಸ್ಬಿಡತ್ತೆ. ಇಷ್ಟೇ ಅದ್ಭುತ ಬದುಕು ಅಂತ ಅನ್ಸ್ಬಿಡುತ್ತೆ. ಐ ಆಮ್ ಸಾರಿ ಇಫ್ ಐ ಆಮ್ ಟು ಎಮೋಷ್ನಲ್. ನನ್ನ ಬದುಕಿನಲ್ಲಿ ಯಾವತ್ತೂ ಹೀಗಾಗಿರಲಿಲ್ಲ. ನನ್ನ 15-16 ವರ್ಷದ ನನ್ನ ಪತ್ರಿಕೋದ್ಯಮದ ಪಯಣದಲ್ಲಿ ಯಾವತ್ತಿಗೂ ಹಿಂಗಾಗಿರಲಿಲ್ಲ. ಯಾವತ್ತಿಗೂ ಆಗಿರಲಿಲ್ಲ. ಓಕೆ, ಮಗಳ ನೋವನ್ನು ಸರಕಾಗಿಸ್ಕೊಳ್ಳೋಷ್ಟು, TRPಯ ವಸ್ತುವಾಗಿಸ್ಕೊಳ್ಳೋಷ್ಟು ಕಳ್ಳರು ನಾವಲ್ಲ, ಅಲ್ವೇ ಅಲ್ಲ. ನಾನೇನಾದರೂ ಅದನ್ನು ಇವತ್ತು ಮಾಡಿದ್ರೆ ನನ್ನಷ್ಟು ಪಾಪಿ, ನಿಷ್ಕರುಣಿ, ನೀಚ ಇನ್ನೊಬ್ಬ ಇಲ್ಲ ಬದುಕಿನಲ್ಲಿ. ಯಾರೂ ಇಲ್ಲ. ನಾನು ಏನು ಕೇಳಲಿ ಅವ್ರನ್ನ? ನನಗೆ ಗೊತ್ತಿಲ್ಲ. ಅವ್ರು ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ಕೂತಿದ್ದಾರೆ ನನ್ನ ಎದುರುಗಡೆ. ನಾನು ಏನು ಕೇಳಲಿ? ಈಗ ಪ್ರವೀಣ್ ಅವರೇ ನನ್ನನ್ನು ಏನಾದರೂ, ನಾನು ಆ ಸ್ಥಾನದಲ್ಲಿದ್ದು ನನ್ನನ್ನು ಕೇಳಿದ್ದಿದ್ರೆ ನಾನು ಏನು ಹೇಳ್ತಾ ಇದ್ದೆ ಹೇಳಿ? ಬಾಯಲ್ಲಿ ಮಾತಾದರೂ ಬರ್ತಾ ಇತ್ತಾ? ಇಲ್ಲ. ಒಂದು ಕೆಲಸ ಮಾಡೋಣ, ಯಾರ ವಿರುದ್ಧದ ಮಾತೂ ಅಲ್ಲ. ಅವ್ರು ಯಾರೋ ಏನೋ ಇನ್ನೊಬ್ಬರು ಹಾಗೆ ಮಾಡಿದ್ರು, ಮತ್ತೊಬ್ಬರು ಹಾಗೆ ಮಾಡಿದ್ರು, ಇನ್ನೊಬ್ಬರು ಹೀಗೆ ಮಾಡಿದ್ರು, ಬಿಡ್ತೀನಿ. ಕೂಸು ನಮ್ಮೊಟ್ಟಿಗಿಲ್ಲ. ಜಗತ್ತಿನಲ್ಲಿ ಕೂಸನ್ನು ಕಳೆದುಕೊಂಡ ತಂದೆಯೊಟ್ಟಿಗೆ ನಿಂತುಕೊಳ್ಳುವಷ್ಟು ಕೆಲಸ ಅಂತೂ ನಾವು ಮಾಡ್ಬೋದು.